ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನ್ ಅಂತ. ಕಲರ್ಸ್ ಕನ್ನಡದಲ್ಲಿ ಶುರು ಆಗ್ತಿರೋ ಹೊಸ ಧಾರಾವಾಹಿ ಕರಿಮಣಿ ಧಾರಾವಾಹಿಗೆ ನಾನು ನಾಯಕ ನಟನಾಗಿ ಕರ್ಣನ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಕರ್ಣನ ಪಾತ್ರ ನಿಭಾಯಿಸ್ತಿದ್ದೀರಾ ಕರಿಮಣಿ ಧಾರಾವಾಹಿಲಿ. ಸೊ ಕರಿಮಣಿ ಧಾರಾವಾಹಿ ನಿಮ್ಮ ಡೆಬ್ಯೂ ಅಂತ ನಾವು ಕೇಳ್ಪಟ್ವಿ. ಸೊ ನೀವು ಹೌದು. ಫಸ್ಟ್ ಆಫ್ ಆಲ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸೊ ಇಂಥ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡೋದಕ್ಕೆ? ಐ ಮೀನ್ ಕಲರ್ಸ್ ಕನ್ನಡ ನಿಮಗೆ ಗೊತ್ತಿರೋ ಹಾಗೆ ಆಡಿಯನ್ಸ್ಗೆ ಎಷ್ಟು ಬಿಗ್ ರೀಚ್ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಹೌದು. ಅಂತ ಒಂದು ವಾಹಿನಿಯಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರ ಕೊಟ್ಟಿರೋದು ಒಂದು ಧಾರಾವಾಹಿಯಲ್ಲಿ. ಸೊ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಏನ್ ಅನ್ನಿಸ್ತಾ ಇದೆ ಈ ಮೂಮೆಂಟ್ ಅಲ್ಲಿ ನಿಮಗೆ? ಅಲ್ಲ, ಎಕ್ಸೈಟ್ಮೆಂಟ್ ಅಂತೂ ಖಂಡಿತ ಇದೆ. ನನ್ನ ಡೆಬ್ಯೂ ಆಗಿರೋದ್ರಿಂದ ಒಂದು ಸಣ್ಣ ಆಪರ್ಚುನಿಟಿ ಅಲ್ಲ ಇದು, ನನಗೆ ಕೊಟ್ಟಿರೋಂಥ ದೊಡ್ಡ ಆಪರ್ಚುನಿಟಿನೇ. ಅಷ್ಟೇ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಇದೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ಓಕೆ, ಸೊ ಕಲರ್ಸ್ ಕನ್ನಡ ನಿಮಗೆ ಗೊತ್ತಿರೋ ಹಾಗೆ ನಾನು ಆಗಲೇ ಹೇಳಿದಾಗೆ ಒಂದು ಬಿಗ್ ರೀಚ್ ಇರುವಂಥದ್ದು. ಸೊ ಹೌದು. ನಿಮಗೆ ಕರ್ಣನ ಪಾತ್ರ ಯಾವ ರೀತಿ ಅಪ್ರೋಚ್ ಆಯಿತು? ಯಾರು ಬಂದು ಅಪ್ರೋಚ್ ಮಾಡಿದ್ರು? ಸೊ ಫಸ್ಟು ಹೇಗೆ ನಡೀತು ಪ್ರೋಸೆಸ್ ಅಂತ? ಇಲ್ಲ, ಆ್ಯಸ್ ಯೂಶುವಲ್ ನನಗೆ ಆಡಿಷನ್ ಕಾಲ್ ಬಂತು. ನಾನು ಬಂದು ಆಡಿಷನ್ ಕೊಟ್ಟೆ, ಲುಕ್ ಟೆಸ್ಟ್ ಆಯಿತು. ಒಂದು 2-3 ಸಲ ಲುಕ್ ಟೆಸ್ಟ್ ಆಯಿತು. ಅದಾದಮೇಲೆ ಯೂಶುವಲ್ ಪ್ರೋಸೆಸ್ ಹಾಗೆ ಆಗಿದೆ. ಸೊ ಆಡಿಷನ್ ಮೂಲಕನೇ ಬಂದಿದ್ದು? ಹೌದು ಹೌದು. ಸೊ ಆಡಿಷನ್ ಮೂಲಕ ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ, ಅಂದರೆ ಒಂದು ಕಾಲ್ ಬರುತ್ತೆ ಯಾವುದೋ ಒಂದು ಟೈಮಲ್ಲಿ, ನೀವು ಈ ಥರ ಸೆಲೆಕ್ಟ್ ಆಗಿದ್ದೀರಾ ಈ ಥರ ಧಾರಾವಾಹಿಗೆ ನಾಯಕ ನಟ ಅಂತ. ಸೊ ಆ ಮೂಮೆಂಟಲ್ಲಿ ನಿಮ್ಮ ಡೆಬ್ಯೂ ಆಗಿರುವಾಗ ನಿಮ್ಗೆ ಎಷ್ಟು ಖುಷಿ ಆಯಿತು? ಫಸ್ಟ್ ಟೈಮ್ ನಾಯಕ ನಟನಾಗಿ ಒಂದು ಧಾರಾವಾಹಿಲಿ ನಟಿಸ್ತಾ ಇದ್ದೀನಿ, ಅದು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಅಂತ. ಇಲ್ಲ, ತುಂಬ ಖುಷಿಯಾಯಿತು. ಯಾಕಂದರೆ ನನಗೆ ಇದು ರಾತ್ರೋರಾತ್ರಿ ಸಿಕ್ಕಿದ್ದಲ್ಲ. ನಂದೊಂದು 10 ವರ್ಷದ ಜರ್ನಿ ಇದೆ ಹಿಂದೆ. ನಾನು ರಂಗಭೂಮಿಲಿ 5 ವರ್ಷ ಮಾಡಿದೆ. ಆಮೇಲೆ ಕಿರುಚಿತ್ರಗಳನ್ನು ಮಾಡ್ತಾ ಬಂದೆ. ಆ ಒಂದು ಜರ್ನಿ ನಂತರ, ಆ ಒಂದು ಸ್ಟ್ರಗಲ್ ನಂತರ ಸಿಕ್ಕಿದ್ದು ಎಲ್ಲೋ ಒಂದು ಕಡೆ ನನಗೆ ತುಂಬಾ ಖುಷಿ ಆಯಿತು. ಓಕೆ, ಫೈನ್. ಸೊ ಕರಿಮಣಿನಲ್ಲಿ ಇವಾಗ ನೀವು ಕರ್ಣ ಅನ್ನೋ ಪಾತ್ರ ಮಾಡ್ತಾ ಇದ್ದೀರಾ. ಪ್ರೋಮೋ ನೋಡಿದಾಗ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನಮಗೆ ಕರ್ಣ ಅಂತ ಏನು ಗೊತ್ತಾಗಿದೆ ಪ್ರೋಮೋ ನೋಡಿದ್ರಲ್ಲಿ ಅಂತಂದರೆ ತುಂಬ ಕೋಪಿಷ್ಟ ಅನ್ನೋದಂತೂ ಎದ್ದು ಕಾಣ್ತಾ ಇದೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಪಾತ್ರದ ಬಗ್ಗೆ ಏನಂತ ಹೇಳ್ತೀರಾ? ಅದೇ, ನನ್ನ ಪಾತ್ರ ಬಂದು ಆ್ಯಂಗ್ರಿ ಯಂಗ್ ಮ್ಯಾನೇ. ಬಟ್ ಅವ್ನು ಕೋಪ ಮಾಡ್ಕೊಳ್ಳೋದು ಒಳ್ಳೆ ಕಾರಣಕ್ಕೋಸ್ಕರ ಕೋಪ ಮಾಡ್ಕೊತಾನೆ. ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದರೆ ಯಾವ ಮಟ್ಟಿಗೆ ಬೇಕಾದರೂ ಹೋಗ್ತಾನೆ. ಆ ಥರದೊಂದು ಪಾತ್ರ. ಅವನು ಇದುವರೆಗೂ ಯಾವುದೋ ತಪ್ಪುಗಳನ್ನು ಮಾಡಿರಲ್ಲ. ಸೊ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಣ್ಣ ತಪ್ಪನ್ನು ಮಾಡಿದಾಗ ಏನಾಗ್ಬೋದು ಅನ್ನೋದು ಒಂದು ಸಣ್ಣ, ಆ ಕಥೆದು ಒಂದು ಸಣ್ಣ ಇದು ಅಷ್ಟೇ. ಓಕೆ, ಪ್ರೋಮೋನು ತುಂಬ ರಿಚ್ ಆಗಿ ಮಾಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಯಾವುದೇ ಧಾರಾವಾಹಿ ಪ್ರೋಮೋ ಮಾಡಿದ್ರು ಅದಕ್ಕೊಂದು ವೈಬ್ ಇರುತ್ತೆ, ಒಂದು ಎಸೆನ್ಸ್ ಇರುತ್ತೆ, ತುಂಬ ರಿಚ್ ಆಗಿ ಮಾಡ್ತಾರೆ. ಸೊ ಪ್ರತಿಯೊಂದು ಚೆನ್ನಾಗಿ ಆಗಬೇಕು, ಲಾಂಚಿಂಗ್ ಎಪಿಸೋಡ್ಸ್ ಆಗಿರ್ಬೋದು. ಸೊ ಹೇಗೆ ಅನ್ನಿಸ್ತಾ ಇದೆ ಕಲರ್ಸ್ ವಾಹಿನಿ ಜೊತೆ ವರ್ಕ್ ಮಾಡೋದು? ಆ್ಯಂಡ್ ನಿಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ಸೊ ಎಲ್ಲರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಆಗಲೇ ಹೇಳ್ದಂಗೆ ನನಗೆ ತುಂಬ ಖುಷಿ ಇದೆ. ಬಿಕಾಸ್ ನಾವು ಪ್ರೋಮೋನಲ್ಲಿ ನೀವೇ ನೋಡಿದ ಹಾಗೆ ಎಷ್ಟು ರಿಚಾಗಿ ತೆಗೆದಿದ್ದೀವಿ ಪ್ರೋಮೋನ. ಚಾಪರ್ ತರಿಸಿದ್ವಿ. ಎಪಿಸೋಡ್ಸ್ಗಳಲ್ಲೂ ಕೂಡ ಅಷ್ಟೇ ಒಂದು ರಿಚ್ನೆಸ್ನ ಮೇಂಟೈನ್ ಮಾಡಿದ್ದೀವಿ. ನಮ್ಮ ಫೈಟ್ ಸೀಕ್ವೆನ್ಸ್ ಪ್ರೋಮೋ ಕೂಡ ಬಿಟ್ಟಿದ್ದೀವಿ. ಅದನ್ನು ಡಾಕ್ಟರ್ ರವಿ ವರ್ಮಾ ಅವರು ಬಂದು ಕಂಪೋಸ್ ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, ಅವರು ಫಸ್ಟ್ ಟೈಮ್ ಬಂದು ಸೀರಿಯಲಿಗೆ ಒಂದು ಫೈಟ್ ಸೀಕ್ವೆನ್ಸ್ ಕಂಪೋಸ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್, ಬಟ್ ನನಗೆ ತುಂಬ ಖುಷಿ ಇದೆ. ಇಲ್ಲೂ ಕೂಡ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗದೆ ತುಂಬ ಒಂದು ಒಳ್ಳೆ ಔಟ್ಪುಟ್ಟನ್ನು ಕೊಡಬೇಕು ಅಂತ ಹೇಳಿ ಅದೇ ಲೆವೆಲಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಅಷ್ಟೇ. ಎಸ್ ಎಸ್, ನಮ್ಗೆ ಯೂಶಲಿ ಕರ್ಣ ಅಂತ ಅಂದರೆ ನಾವು ಮಹಾಭಾರತದಲ್ಲಿ ನೋಡಿರೋ ಥರ ಕರ್ಣ ಒಬ್ಬ ಕರುಣಾಜನಕ ಮನುಷ್ಯ. ಸೊ ಆದರೆ ಇಲ್ಲಿ ಸ್ವಲ್ಪ ತುಂಬ ಕೋಪಿಷ್ಟವಾಗಿರೋ ಕರ್ಣ ನೋಡ್ತಿದ್ದೀವಿ. ಸೊ ಆ ಕರ್ಣಕ್ಕೂ ಈ ಕರ್ಣಂಗೂ ಏನು ವ್ಯತ್ಯಾಸ? ಅಲ್ಲ, ಆ ಕಾರಣಕ್ಕೂ ಈ ಕಾರಣಕ್ಕೂ ಏನು ಸಂಬಂಧ ಇಲ್ಲ. ನೀವು ವ್ಯತ್ಯಾಸ ಕೇಳ್ತಾ ಇದ್ದೀರಿ, ಸಂಬಂಧ ಇಲ್ಲ. ಬಟ್ ಅವ್ನು ಕರುಣಾಮಯಿ ಆಗಿದ್ರು ಅವನಲ್ಲೂ ಒಂದು ಕೋಪ ಇರುತ್ತೆ. ಸೊ ಎಲ್ಲ ಮನುಷ್ಯನಲ್ಲೂ ಒಂದು ಕೋಪ ಇರುತ್ತೆ. ಬಟ್ ಇವ್ನಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅಷ್ಟೇ. ಓಕೆ, ಆ್ಯಂಡ್ ನಿಮ್ಮ ಕ್ಯಾಸ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಹಂಗೆ ಹೌದು ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಸೊ ಅವರೊಟ್ಟಿಗೆ ಮೊದಲನೇ ಸಲ ವರ್ಕ್ ಮಾಡ್ತಿರೋದು. ಸೊ ಹೇಗೆ ಅನ್ನಿಸ್ತದೆ ನಿಮಗೆ? ಇಲ್ಲ, ಅದು ನನಗೆ ತುಂಬ ಒಂದು ಕಲಿಕೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ತುಂಬ ಕಲಿತಾ ಇದ್ದೀನಿ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಮಧ್ಯೆ ನಾನು ಬಂದು ಇಲ್ಲಿ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಸುಚೇಂದ್ರ ಪ್ರಸಾದ್ ಅಂತಲ್ಲ, ನಮ್ಮ ಇಡೀ ತಂಡನೇ ತುಂಬ ಎಕ್ಸ್ಪೀರಿಯನ್ಸ್ ತಂಡ. ಅಲ್ಲಿಗೆ ನಾನು ಬಂದು ಡೆಬ್ಯೂ ಮಾಡಿ ಅವ್ರಗಳ ಮಧ್ಯೆ ಸೇರ್ಕೊಂಡು ನಾನು ಮಾಡ್ತಿರೋದು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್.